ಸ್ನೇಹಿತರೆ, ಟೆಕ್ ಇನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಮರಳಿ ಸ್ವಾಗತ. ನಾನು ನಿಮ್ಮ ಪ್ರಜ್ವಲ್ ನಾಯಕ್. ಸ್ನೇಹಿತರೆ, ಸ್ಕೋಡಾ ಕಾರ್ ಕಂಪನಿಯ ಹಿಸ್ಟರಿ ಕಡೆ ಸ್ವಲ್ಪ ನೋಡೋದಾದರೆ, ಈ ಒಂದು ಕಂಪನಿಯ ತಯಾರಕರು ಸ್ಕೋಡಾ ಆಟೋ ಅವರು. ಈ ಒಂದು ಕಂಪನಿಯು ಪ್ರಾರಂಭದಲ್ಲಿ 1895ರಲ್ಲಿ ಲೌರಿನ್ ಆ್ಯಂಡ್ ಕ್ಲೈಮೆಂಟ್ ಎಂಬ ಬೈಸಿಕಲ್ ರೆಡಿ ಮಾಡುವ ಕಂಪನಿಯಾಗಿತ್ತು. ನಂತರ ಮೋಟಾರ್ ಸೈಕಲ್ ಮತ್ತು ಕಾರುಗಳನ್ನು ತಯಾರು ಮಾಡಲು ಪ್ರಾರಂಭಿಸಿತ್ತು. ಸ್ನೇಹಿತರೆ, 1948ರಿಂದ ಸ್ವಲ್ಪ ವರ್ಷ ಈ ಕಂಪನಿಯು ಸರ್ಕಾರಿ ಸ್ವಾಮ್ಯದಲ್ಲಿತ್ತು. ನಂತರ ಮತ್ತೆ 1991ರಲ್ಲಿ ಮತ್ತೆ ವ್ಯಾಕ್ಸ್ ವ್ಯಾಗನ್ ಗ್ರೂಪ್ನೊಂದಿಗೆ ಜಾಯಿಂಟ್ ಫ್ಯಾಕ್ಟರಿಯಾಗಿ ವ್ಯವಹಾರ ನಡೆಸಿತ್ತು. ಸ್ನೇಹಿತರೆ, ನಂತರದ ದಿನಗಳಲ್ಲಿ ಅಂದರೆ 2000ನೇ ಇಸವಿಯಲ್ಲಿ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯಾಯಿತು. ಈ ರೀತಿಯಾಗಿ ಬೆಳೆದು ಬಂದ ಸ್ಕೋಡಾ ಕಂಪನಿಯು ಸ್ಕೋಡಾ SUV ವೇಷನ್ 7S ಎಂಬ 7 ಸೀಟರ್ ಕಾರನ್ನು ಅಮೇಜಿಂಗ್ ಲುಕ್ಸ್ನೊಂದಿಗೆ ಕಡಿಮೆ ಬೆಲೆಗೆ ಲಾಂಚ್ ಮಾಡಲಿರುವಂಥದ್ದು. ಸ್ನೇಹಿತರೆ, ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಆ ಒಂದು ಕಾರ್ನ ಪ್ರೈಸ್, ಫೀಚರ್ಸ್ ಹಾಗೂ ಇನ್ನಿತರ ಎಲ್ಲ ಮಾಹಿತಿಯನ್ನು ತಿಳಿಯೋಣ. ಸ್ನೇಹಿತರೆ, ಮೊದಲಿಗೆ ಈ ಕಾರನ್ನು ಒಮ್ಮೆ ನೋಡಿ. ಡೋರ್ಸ್ಗಳು ಅಮೇಜಿಂಗ್ ಲುಕ್ಸ್ನೊಂದಿಗೆ ಲೈಕ್ ರೋಲ್ಸ್ ರಾಯ್ಸ್ ಕಾರ್ನ ಹಾಗೆ ಓಪನ್ ಆಗುವಂಥದ್ದು. ಕಾರ್ ಬಂದು ಪ್ರೀಮಿಯಂ ಡಿಸೈನ್ನಲ್ಲಿ ಇರುವಂಥದ್ದು. ಸ್ನೇಹಿತರೆ, ಕಾರ್ನ ಫ್ರಂಟಲ್ಲಿ ಒಂದು ಸ್ಕೋಡಾ ಲೋಗೋ ಇರುವಂಥದ್ದು ಹಾಗೂ ಮ್ಯಾಟ್ ಫಿನಿಶಿಂಗ್ನೊಂದಿಗೆ ಬೋನಟ್ ಸಿಗ್ತಾ ಇರುವಂಥದ್ದು ಹಾಗೂ LED DRS ಹೆಡ್ಲೈಟ್ಗಳು ಸಿಗ್ತಾ ಇರುವಂಥದ್ದು. ಸ್ನೇಹಿತರೆ, ಫ್ರಂಟಲ್ಲಿ ಒಂದು ಹಿಡ್ಡನ್ ಕ್ಯಾಮರಾ ಇರುವಂಥದ್ದು, ಜೊತೆಗೆ ವೇಷನ್ 7S ಲೋಗೋ ಸಹ ದೊಡ್ಡ ಸೈಜಲ್ಲಿ ಸಿಗ್ತಾ ಇರುವಂಥದ್ದು. ಹಾಗೆ ಸೈಡಲ್ಲಿ ನೋಡೋದಾದರೆ ಸೈಡ್ ಡೋರ್ ಬಂದು ರೋಲ್ಸ್ ರಾಯ್ಸ್ ಡೋರ್ನ ಹಾಗೆ ಓಪನ್ ಆಗುವಂಥದ್ದು, ಜೊತೆಗೆ ಡ್ರೈವರ್ ಸೈಡ್ ಮಿರರ್ ಇರೋದೇ ಇಲ್ಲ. ಸ್ನೇಹಿತರೆ, ಬದಲಿಗೆ ಒಂದು ಕ್ಯಾಮರಾ ಇರುವಂಥದ್ದು ಹಾಗೂ ಈ ಕ್ಯಾಮರಾ ಬಂದು ಮಿರರ್ನ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ಸ್ನೇಹಿತರೆ, ಹಾಗೂ ಡ್ರೈವರ್ನ ಪಕ್ಕದ ಟ್ಯಾಬಲ್ಲಿ ಇದರ ಡಿಸ್ಪ್ಲೇ ಇರುವಂಥದ್ದು. ಡ್ರೈವರ್ ಇದನ್ನು ನೋಡಿ ಸೈಡ್ ಜಡ್ಜ್ ಮಾಡಬಹುದಾಗಿದೆ. ಸ್ನೇಹಿತರೆ, ಅಪ್ಡೇಟೆಡ್ ಟೆಕ್ನಾಲಜಿ ಎಂದು ಹೇಳಬಹುದು. ಹಾಗೂ ಫ್ಲಿಪ್ ಡೋರ್ ಹ್ಯಾಂಡಲ್ ಸಿಸ್ಟಮ್ ನೀಡಿರುವಂಥದ್ದು ಹಾಗೂ ವಿಂಡೋ ಗ್ಲಾಸನ್ನೇ ಡೋರ್ನ ಲಾಸ್ಟ್ ಫಿನಿಶಿಂಗ್ ಆಗಿ ಟಚ್ ನೀಡಿರುವಂಥದ್ದು. ಸ್ನೇಹಿತರೆ, ಹಾಗೂ ಡ್ರೈವರ್ ಸೈಡ್ನ ಹಿಂಬದಿಯಲ್ಲಿ ಕಾರ್ನ ಚಾರ್ಜಿಂಗ್ ಪಾಯಿಂಟ್ ಬಿಟ್ಟಿರುವಂಥದ್ದು, ಫಾಸ್ಟ್ ಚಾರ್ಜಿಂಗ್ ಪ್ಲಸ್ ನಾರ್ಮಲ್ ಚಾರ್ಜಿಂಗ್ ಎರಡೂ ಹೊಂದಿರುವಂಥದ್ದು. ಸ್ನೇಹಿತರೆ, ಹಾಗೂ 22 ಇಂಚಸ್ನ ಟೈರ್ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಹಾಗೂ ರಿಯರಲ್ಲಿ ನೋಡೋದಾದರೆ ಬ್ರೇಕ್ ಲೈಟ್ ಜೊತೆ ಟೇಲ್ ಲೈಟ್ ಸಿಗ್ತಾ ಇರುವಂಥದ್ದು ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿನ ಬೂಟ್ ಸ್ಪೇಸ್ ಸಹ ಸಿಗ್ತಾ ಇರುವಂಥದ್ದು. ಮತ್ತು ರಿಯರ್ ಡೋರ್ ಬಂದು ಸಿಂಗಲ್ ಟಚ್ ಕ್ಲೋಸಿಂಗ್ ಸಿಸ್ಟಮ್ ಹೊಂದಿರುವಂಥದ್ದು ಹಾಗೂ ಸ್ಕೋಡಾ ಅವರ ಲೋಗೋ ಹಿಂಬದಿಯಲ್ಲೂ ಇರುವಂಥದ್ದು. ಸ್ನೇಹಿತರೆ, ಹಾಗೂ ಮೇಲಕ್ಕೆ ಒಂದು ಸನ್ರೂಫ್ ಸಹ ಇದರಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು. ಹಾಗೂ ಇಂಟೀರಿಯರ್ ಬಂದು ಪ್ರೀಮಿಯಂ ಲುಕ್ಸ್ನೊಂದಿಗೆ 7 ಸೀಟರ್ ಕೆಪಾಸಿಟಿ ಹೊಂದಿರುವಂಥದ್ದು. ಸೀಟ್ಸ್ನ ಹಿಂಬದಿಯಲ್ಲಿ ಗ್ಲಾಸ್ ಫಿನಿಶಿಂಗ್ ನೀಡಿರುವಂಥದ್ದು. ಸ್ನೇಹಿತರೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಜೊತೆ ಡಿ ಶೇಪ್ ಸ್ಟೇರಿಂಗ್ ಸಹ ಸಿಗ್ತಾ ಇರುವಂಥದ್ದು ಹಾಗೂ ಸೀಟ್ಸ್ಗಳು ಬಂದು ಇಲೆಕ್ಟ್ರಿಕ್ ಅಡ್ಜಸ್ಟ್ಮೆಂಟನ್ನು ಹೊಂದಿರುವಂಥದ್ದು ಹಾಗೂ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಡ್ಯಾಶ್ಬೋರ್ಡ್ನ ಒಳಗಡೆ ಕೆಲವು ಕಂಟ್ರೋಲಿಂಗ್ ಸಿಸ್ಟಮನ್ನು ಸಹ ನೀಡಿರುವಂಥದ್ದು ಹಾಗೂ ಒಂದು ದೊಡ್ಡ ಸೈಜಲ್ಲಿ ಟ್ಯಾಬ್ ಸಹ ನಿಮಗೆ ಸಿಗ್ತಾ ಇರುವಂಥದ್ದು, ಜೊತೆಗೆ 2 ವೈರ್ಲೆಸ್ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಸಹ ಇರುವಂಥದ್ದು. ಸೊ ಇಷ್ಟೆಲ್ಲ ಫೀಚರ್ಸನ್ನು ಹೊಂದಿರುವ ಈ ಒಂದು ಕಾರು 8.5 ಲಕ್ಷ ರೇಂಜಲ್ಲಿ ಲಾಂಚ್ ಆಗಬಹುದು ಎಂದು ಹೇಳಿದ್ದಾರೆ. ಸೊ ಕಾದು ನೋಡಬೇಕು ಯಾವ ಒಂದು ಬೆಲೆಗೆ ಇಂಡಿಯಾದಲ್ಲಿ ಈ ಒಂದು ಕಾರ್ ಲಾಂಚ್ ಆಗಬಹುದು ಎಂದು. ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.